ಗ್ರಾಮೀಣ ಭಾಗದಲ್ಲಿರುವಂಥ ಪತ್ರಕರ್ತರಿಗೆ ಬಸ್ ಪಾಸ್ ಕೊಡಬೇಕು ಅನ್ನೋದು ನಮ್ಮ KWJ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಸತತ 3 ದಶಕಗಳ ಹೋರಾಟ. PGR ಸಿಂಧ್ಯಾ ಅವರ ಕಾಲದಿಂದಲೂ ಕೂಡ ಈ ಬೇಡಿಕೆಯನ್ನು ಎಲ್ಲ ಕಡೆ ಮುಂದಿಸ್ತಾರೆ ಬಂದಿದ್ವಿ. ಆದರೆ ಯಾವ ಮುಖ್ಯಮಂತ್ರಿಗಳು ಕೂಡ ಇದ್ರ ಬಗ್ಗೆ ಆಯಿತು ಮಾಡ್ತೀವಿ ಅಂತೇಳಿ ಹೇಳ್ತಾ ಬಂದರೆ ಹೊರತು ಯಾವುದೂ ಕಾರ್ಯಗತ ಮಾಡಲಿಲ್ಲ. ಅದನ್ನು ಕಾರ್ಯಗತ ಮಾಡಲಿಕ್ಕೆ ದಾವಣಗೆರೆಯಲ್ಲಿ ನಡೆದಂಥ ರಾಜ್ಯ ಪತ್ರಕರ್ತರ 38ನೇ ಸಮ್ಮೇಳನದಲ್ಲಿ ಬಂದಿದ್ದಂಥ ಸಮ್ಮೇಳನವನ್ನು ಉದ್ಘಾಟನೆ ಮಾಡಿದಂಥ ಮಾನ್ಯ ಸಿದ್ದರಾಮಯ್ಯನವರ ಎದುರುಗಡೆ ಈ ಬೇಡಿಕೆಯನ್ನು ಅಂತಿಮವಾಗಿ ಮಾಡಿಸಿದ್ವಿ. ಮತ್ತೆ ಈ ಬೇಡಿಕೆಯ ಪಟ್ಟಿಯನ್ನು ಹಿಡಿದು ನಿಮ್ಮ ಹತ್ರ ಬರೋದಿಲ್ಲ ಸರ್ ಅಂತ ಅವರು ಕೂಡಲೇ ಅದೇ ವೇದಿಕೆಯಲ್ಲಿ ಘೋಷಣೆಯನ್ನು ಮಾಡಿದರು. ಈ ಬಾರಿ ಬಜೆಟ್ನಲ್ಲಿ ಗ್ರಾಮೀಣ ಭಾಗದ ಪತ್ರಕರ್ತರ ಬಸ್ ಪಾಸನ್ನು ನಾನು ಖಂಡಿತವಾಗಿ ಬಜೆಟ್ನಲ್ಲಿ ಸೇರಿಸಿ ಜಾರಿಗೆ ಕೊಡ್ತೀನಿ ಅಂತ ಹೇಳಿದ್ವಿ. ನಾವು ಎಲ್ಲರಂತೆ ಈ CM ಕೂಡ ಹಾಕ್ಬಿಡ್ತಾರ ಅಂತೇಳಿ ನಮ್ಗೆ ಆತಂಕಗಳಿತ್ತು. ಆದರೆ 1 ಲಕ್ಷ ಇರಲಿ, 5 ಲಕ್ಷ ಇರಲಿ ಅಥವಾ 2 ಲಕ್ಷ ಇರಲಿ, ನೀವು ಅದನ್ನು ಕೊಡ್ತಾ ಬಂದಿದ್ದೀರಿ, ಇಲ್ಲ ಅಂತ ಹೇಳಲ್ಲ. ಆದರೆ ಅದನ್ನು ತಪ್ಪಿಸ್ಬೇಕು ಸರ್, ನಮಗಾಗಿ ಒಂದು ಯೋಜನೆಯನ್ನು ಜಾರಿಗೆ ಕೊಡಿ ಅಂತೇಳಿ ಕೇಳಿದಂಥ ಸಂದರ್ಭದಲ್ಲಿ ಅದನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ಹಾಗೆ ಬಜೆಟ್ನಲ್ಲಿ ಮುಖ್ಯಮಂತ್ರಿಗಳ ಮಾಧ್ಯಮ ಸಂಜೀವಿನಿ ಅಂತೇಳಿ ಯೋಜನೆಯನ್ನ ಜಾರಿಗೆ ನೀಡುವ ಮೂಲಕ ಘೋಷಣೆಯನ್ನು ಮಾಡುವ ಮೂಲಕ ನಡೆದಂತ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರಿಗೆ ದಯಮಾಡಿ ನೀವು ಎಲ್ಲರೂ ಕೂಡ 1 ನಿಮಿಷ ಎದ್ದು ನಿಂತು ಚಪ್ಪಾಳೆಯನ್ನು ಕೊಡಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಹಾಗೆ ನಮಗೆ ಮತ್ತೊಂದು ಈ ನೇವು ಬೇಡಿಕೆಗಳು ನಿನ್ನ ಹತ್ರ ಇಲ್ಲಪ್ಪ, ನಾನು ಎಲ್ಲ ಬೇಡಿಕೆ ಈಡೇರಿಸಿದ್ದೀನಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಈಗಷ್ಟೇ ಹೇಳಿದರು. ಖಂಡಿತವಾಗೂ ಸರ್ ಅದಕ್ಕೆ ನಾವು ಆಭಾರಿಯಾಗಿದ್ದೇವೆ. ನಮಗೆ ಇರುವಂತ ಹಿರಿಯ ಪತ್ರಕರ್ತರು ಅನೇಕರು ಬಂದಿದ್ದಾರೆ. ಅವರ ಪೆನ್ಷನ್ ಸ್ಕೀಮ್ ನಲ್ಲಿ ಇರುವಂತಹ ಕಠಿಣ ಷರತ್ತುಗಳನ್ನು ದಯಮಾಡಿ ತೆಗೆದು ಎಲ್ಲರಿಗೂ ಸಿಗುವಂತೆ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಅವರು ವಿನಂತಿಯನ್ನು ಮಾಡಿ ಮತ್ತೊಮ್ಮೆ ನಾನು ಇಡೀ ನಾಡಿನ ಸಮಸ್ತ ಪತ್ರಕರ್ತರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಮಾತ್ರ ಮುಗಿಸ್ತೇನೆ. ನಮಸ್ಕಾರ, ಧನ್ಯವಾದ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ Facebook, Instagram, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.